ಸ್ಮಾರ್ಟ್ ವಾಚ್ ಮೂಲಕ ಹಾರ್ಟ್ ಬೀಟ್ ಚೆಕ್ ಎಡವಟ್ಟು. ಈ ತಪ್ಪು ಮಾಡದೆ ತಕ್ಷಣ ಆಸ್ಪತ್ರೆಗೆ ಹೋಗಿದ್ರೆ ಉಳಿತಿತ್ತ ಜೀವ. 47ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾದ ದಿಲೀಪ್ ರಾಜ್ ಸಾವು ಕಂಡು ಕಿರುತೆರೆಯೇ ಶೋಕದಲ್ಲಿ ಮುಳುಗಿದೆ. ರಾತ್ರಿಯೇ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಆದರೆ ಇದನ್ನ ದಿಲೀಪ್ ನಿರ್ಲಕ್ಷ್ಯ ಮಾಡಿಬಿಟ್ರು. ಸ್ಮಾರ್ಟ್ ವಾಚ್ ಮೂಲಕ ಹೃದಯದ ಪರೀಕ್ಷೆ ಮಾಡಿಕೊಂಡು ಯಾಮಾರಿ ಬಿಟ್ರ. ಸ್ಮಾರ್ಟ್ ವಾಚ್ ಎಡವಟ್ಟಿನಿಂದ ಹೋಯ್ತ ನಟ ದಿಲೀಪ್ ರಾಜ್ ಪ್ರಾಣ. ನಟ ನಿರ್ಮಾಪಕ ದಿಲೀಪ್ ರಾಜ್ ಸಾವಿನ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿದೆ. ಅಪಾರ ಆಪ್ತ ಬಳಗ ಹೊಂದಿದ್ದ ನಟ ದಿಲೀಪ್ ರಾಜ್ ಅವರ ಸಾವಿಗೆ ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ಪತಿಯ ಸಾವಿನ ದುಃಖದಲ್ಲಿ ನಿರ್ಮಾಪಕಿ ವಿದ್ಯಾ ಮುಳುಗಿದ್ದು, ಇಬ್ಬರು ಮಕ್ಕಳನ್ನ ತಬ್ಬಿ ಕಣ್ಣೀರು ಹಾಕಿದ್ದಾರೆ. ನೀ ಇರದೆ ನಾ ಹೇಗೆ ಬದುಕಲಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ರಾತ್ರಿಯೇ ಎದೆನೋವು ಕಾಣಿಸಿಕೊಂಡು ನಿರ್ಲಕ್ಷ್ಯ ಮಾಡಿಬಿಟ್ರ ದಿಲೀಪ್ ರಾಜ್. ಹೃದಯಾಘಾತ ಯಾವಾಗ ಯಾರಿಗೆ ಹೇಗೆ ಆಗುತ್ತೋ ಹೇಳೋದು ಕಷ್ಟವೇ. ಎದೆನೋವು ಎನ್ನುವಷ್ಟರಲ್ಲಿ ಜೀವ ಹೋಗಿ ಹಿಂಡಿ ಬಿಡುತ್ತೆ. ಈ ಹಾರ್ಟ್ ಅಟ್ಯಾಕ್ ಎದೆನೋವು ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ತೆರಳಲಿ ಎಂದು ವೈದ್ಯರು ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಆದರೆ ಅದೇ ನಿರ್ಲಕ್ಷ್ಯದ ತಪ್ಪಿನ ದಿಲೀಪ್ ರಾಜ್ ಕೂಡ ಮಾಡಿಬಿಟ್ರ. ಸ್ಮಾರ್ಟ್ ಫೋನ್ನ ಮೂಲಕ ಹೃದಯ ಪರೀಕ್ಷೆ ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಿನ್ನೆ ಮೇ 12 ರಾತ್ರಿ ಹೊತ್ತಿಗೆ ನಟ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆಗ ಮನೆಯಲ್ಲೇ ಸ್ಮಾರ್ಟ್ ವಾಚ್ ಮೂಲಕ ಹೃದಯ ಹಾರ್ಟ್ ಬೀಟ್ ನನ್ನ ದಿಲೀಪ್ ರಾಜ್ ಚೆಕ್ ಮಾಡಿಕೊಂಡಿದ್ರಂತೆ. ಅದರಲ್ಲಿ ಎಲ್ಲ ಸರಿಯಾಗಿ ತೋರಿಸಿದೆ. ಸ್ಮಾರ್ಟ್ ವಾಚ್ ನೋಡಿ ಎಲ್ಲ ಸರಿಯಾಗಿದೆ ಎಂದು ತೋರಿಸಿದ ಬಳಿಕ ದಿಲೀಪ್ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಮಲಗಿದ್ದಾರೆ. ಆದರೆ ಮತ್ತೆ ಮಧ್ಯರಾತ್ರಿ ಎದೆನೋವು ಹೆಚ್ಚಾದಾಗ ನಟನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಎನ್ನಲಾಗಿದೆ. ನೋವು ಕಂಡ ತಕ್ಷಣವೇ ನಿರ್ಲಕ್ಷ್ಯ ಮಾಡದೆ ದಿಲೀಪರ ಆಸ್ಪತ್ರೆ ಹೋಗಿದ್ರೆ ಅವರ ಪ್ರಾಣ ಉಳಿಯೋ ಸಾಧ್ಯತೆ ಇರ್ತಿತ್ತು. ಆದ್ರೆ ಸ್ಮಾರ್ಟ್ ವಾಚ್ ನೋಡಿ ದಿಲೀಪ್ ತಪ್ಪು ಮಾಡಿಬಿಟ್ರ ಅಥವಾ ಅದು ವಿಧಿಯಾಟ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ದಿಲೀಪ್ ರಾಜ್ ಸಿನಿಮಾ ರಂಗದಲ್ಲಿ ಅಪಾರ ಸ್ನೇಹಿತರ ಬಳಗ ಹೊಂದಿದ್ರು. ದಿಲೀಪ್ ಸಾವಿನ ಸುದ್ದಿ ಕೇಳಿ ಸಹ ಕಲಾವಿದರಿಗೆ ದೊಡ್ಡ ಆಘಾತವಾಗಿದೆ. ದಿಲೀಪ್ ಜೊತೆಗಿನ ಸ್ನೇಹಿತರ ಬಗ್ಗೆ ಮಾತನಾಡಿದ ಪ್ರತಿಯೊಬ್ಬರೂ ಕೂಡ ದಿಲೀಪ್ ರಾಜ್ ಒಬ್ಬ ಫ್ಯಾಮಿಲಿ ಮ್ಯಾನ್ ಅಂದಿದ್ದಾರೆ. ಹೆಂಡತಿ ಮಕ್ಕಳೇ ಅವನ ಜೀವವಾಗಿತ್ತು ಅನ್ನುತ್ತಾರೆ. ವರದಿ ವೇದಮೂರ್ತಿ, NKS TV4 ಬೆಂಗಳೂರು.